ಅಲ್ಲೇ ಕೂತಿದ ಕಡೆನೆ ಏನು ಮಾಡ್ದಂಗೆ ಒಂದೇ ಒಂದು ಗಳಿಗೆನೂ ಎದ್ದೊಳ್ದಂಗೆ ನೀವು ಊಟ ಮಾಡಿದ ನಂತರ ಪೋಸ್ಟ್ ಮೀಲ್ ಶುಗರ್ ಕಡಿಮೆ ಆಗ್ಬೇಕಾ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಾ, ಟೈಮೇ ಇಲ್ವಾ ಎಕ್ಸಸೈಸ್ ಮಾಡಕ್ಕೆ, ಸಮಥಿಂಗ್ ಹೊಸ ಟ್ರೈ ಮಾಡೋಣ. ಸೋಲಿಯಸ್ ಮಸಲ್ ಪುಷಪ್ ಸಿಂಪಲ್ ಎಕ್ಸಸೈಸ್. ಫೀಟ್ ಫ್ಲಾಟ್ ಇಡಿ, ಹೀಲ್ಸ್ನ ಲಿಫ್ಟ್ ಮಾಡಿ ಕೆಳಗಿಡಿ ಅಷ್ಟೇ. ಇದು ನಿಮ್ಮ ಕಾಫಲ್ಲಿರೋ ಸೋಲಿಯಸ್ ಮಸಲ್ನ ಆಕ್ಟಿವೇಟ್ ಮಾಡುತ್ತೆ. 50% ಅಷ್ಟು ಪೋಸ್ಟ್ ಪ್ರ್ಯಾಂಡಿಯಲ್ ಮೀಲ್ ಸ್ಪೈಕ್ಸ್ನ ರಿಡ್ಯೂಸ್ ಮಾಡುತ್ತೆ. ಸೋಲಿಯಸ್ ಮಸಲ್ ನಮ್ಮ ರಕ್ತದಲ್ಲಿರೋ ಬ್ಲಡ್ ಶುಗರ್ ಫ್ಯಾಟ್ ಆಕ್ಸಿಡೇಷನ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಆದ ಮೇಲೆ 10 ನಿಮಿಷ ಟೈಮ್ ಗ್ಯಾಪ್ ಕೊಟ್ಟು ಅಟ್ಲೀಸ್ಟ್ 100-200 ಕಂಟಿನ್ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡುವಾಗ 20-25 ಸರಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಒಂದು ದಿವಸದಲ್ಲಿ 10-20 ನಿಮಿಷ ಮಾಡೋವಷ್ಟು ಬಿಲ್ಡ್ ಮಾಡ್ಕೊಳ್ಳಿ. ಸಿಂಪಲ್ ಸೈಂಟಿಫಿಕ್ ಟಿಪ್ ಟ್ರೈ ಮಾಡಿ, ನಿಮ್ಮ ಡಯಾಬಿಟಿಕ್ ಅಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೂರಾರು ವರ್ಷಗಳಿಂದ ಎಲ್ಲರೂ ಬಳಸ್ಕೊಂಡ್ ಬಂದಿರೋಂಥ ಒಂದು ಸೂಪರ್ ಫುಡ್ ನಮ್ಮ ಅಡಿಗೆ ಮನೆಯಲ್ಲೇ ಸಿಗತ್ತೆ. ಅಂಡ್ ಇದನ್ನ ತಯಾರಿ ಮಾಡಲು ಕೇವಲ 1 ನಿಮಿಷ ಸಾಕು. ಯಾವುದು ಆ ಸೂಪರ್ ಫುಡ್? ಆ ಫುಡ್ ಹೆಸರು ಹೇಳಕ್ಕಿಂತ ಮುಂಚೆ ಅದರಿಂದ ನಮಗ್ ಸಿಗೋಂತ ಲಾಭಗಳನ್ನ ಹೇಳ್ತೀನಿ. ಒಂದು, ಬೋನ್ ಹೆಲ್ತ್. ಎಸ್, ಕ್ಯಾಲ್ಸಿಯಂ ಎಷ್ಟು ಮಟ್ಟಕ್ಕೆ ಪ್ರಮಾಣದಲ್ಲಿದೆ ಅಂದ್ರೆ ನಮ್ಮ ಬೋನ್ ಹೆಲ್ತ್ ಬಹಳ ಒಳ್ಳೆಯದು. ಪ್ರೋಟೀನ್ ಅಂಶ ಇದೆ. ಪ್ರೋಟೀನ್ ಅಂಶ ಇದ್ದಾಗ ತಮಗೆ ಗೊತ್ತಿರೋ ಹಾಗೆ ಇಟ್ ವಿಲ್ ಆಟೋಮ್ಯಾಟಿಕ್ಲಿ ವೆಯ್ಟ್ ರಿಡಕ್ಷನ್ಗೆ ನಿಮಗೆ ಹೆಲ್ಪ್ ಆಗತ್ತೆ. ಮೂರನೇದು, ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ. 4th ಪಾಯಿಂಟರ್, ಹೊಟ್ಟೆ ಉಬ್ಸ, ಬ್ಲೋಟಿಂಗ್ ಇದನ್ನ ರಿಡ್ಯೂಸ್ ಮಾಡುತ್ತೆ. ಅಂಡ್ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದೆ. ಎವ್ರಿಡೇ ತಗೋಬಹುದು, ಇದನ್ನ ತೊಂದ್ರೆನೇ ಇಲ್ಲ. ಮಕ್ಕಳು ತಗೋಬಹುದು, ದೊಡ್ಡವರು ತಗೋಬಹುದು. ಯಾವ್ದಪ್ಪ ಈ ಸೂಪರ್ ಫುಡ್ ಅಂದ್ರೆ? ನಮ್ಮ ಮನೆಯಲ್ಲಿ ನಾವೇ ತಯಾರಿ ಮಾಡುವಂತ ಮೊಸರು. ಎಸ್, ಈ ಕರ್ಡ್ಸ್ ಅಲ್ಲಿ ಇಷ್ಟೊಂದು ಪ್ರಾಪರ್ಟೀಸ್ ಇದೆ ರೀ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ಅಂಗಡಿಯಿಂದ ನೀವು ಫ್ಲೇವರ್ಡ್ ಮೊಸರು ತಗೊಂಡಾಗ ಏನಾಗತ್ತೆ, ಫ್ಲೇವರ್ಡ್ ಮೊಸರಲ್ಲಿ ಹಾಳಾಗಬಾರ್ದು ಅಂತ ಶೆಲ್ಫ್ ಲೈಫ್ಗೋಸ್ಕರ ಒಂದಷ್ಟು ಸಕ್ಕರೆ ಇರುತ್ತೆ, ಆಡೆಡ್ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ನಮಗೆ ಇದೆಲ್ಲ ಬೇಡ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕೇವಲ 2 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಳೋಂತ ಒಂದು ಮೊಸರಿಂದ ಇಷ್ಟು ಆರೋಗ್ಯದ ಬೆನಿಫಿಟ್ ಸಿಗತ್ತೆ. ಸೊ ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ.